ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ನನ್ನ ಕ್ಷಮಿಸ್ಬಿಡು ಕಂದ. ನಿನ್ ಕಣ್ ತೆರೆಯೋಕ್ ಮುಂಚೆನೆ ನನ್ ಕಣ್ಣು ನಿನ್ ಕಣ್ಣು ಎರಡನ್ನು ಮುಚ್ತಾ ಇದ್ದೀನಿ. ಅಕ್ಕ ಅಕ್ಕ, ಇಂಥ ಪ್ರಪಂಚನ ನೀನ್ ನೋಡೋದು ಬೇಡ. ನಾವಿಬ್ರು ದೇವ್ರ ಹತ್ರ ಹೋಗ್ಬಿಡೋಣ. ಅಕ್ಕ 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 ಬಿಡು ಸಿಂಧು, ಏನಾಗಿದೆ ನಿಮ್ಗೆ? ಇನ್ನು ಏನಾಗ್ಬೇಕು ಸಿಂಧು? ಮಾನ ಹೋಯ್ತು, ಮರ್ಯಾದೆ ಹೋಯ್ತು. ಇನ್ಯಾವ ಮುಖ ಹೊತ್ಕೊಂಡು ಈ ಭೂಮಿ ಮೇಲೆ ಬದುಕಿರ್ಲಿ ನಾನು. ಅಕ್ಕ, ನೀನೀಗ ಒಂದು ಜೀವ ಅಲ್ಲ, 2 ಜೀವ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇನ್ನು ಪ್ರಪಂಚನ ನೋಡ್ದೇ ಇರೋ ಕಂದ ಮನು ನಿನ್ ಜೊತೆ ಸಾಯುತ್ತೆ. ಆ ಪಾಪ ಕರ್ಮ ಬೇಕಾ ನಿನ್ಗೆ? ಅದೆಷ್ಟೋ ಮೇಲು ಸಿಂಧು. ಈ ಕೆಟ್ಟ ಪ್ರಪಂಚನ ದಿನ ಎದುರಿಸ್ಕೊಂಡ್ ಬದುಕೋ ಬದ್ಲು ಒಂದೇ ಸಲ ಸತ್ತೋಗದೆ ಒಳ್ಳೇದು. ಬೇರೆ ಸತ್ರೆ ಮರದಲ್ಲಿರೋ ಕಾಯಿ ಎಲ್ಲ ಸಾಯ್ಲೇಬೇಕಲ್ವಾ? ಇದು ಹಾಗೆ. ನನ್ನಂತ ಪಾಪಿ ತಾಯಿ ಹೊಟ್ಟೆನಲ್ಲಿ ಹುಟ್ಟಿರೋ ತಪ್ಪಿಗೆ ಈ ಕಂದ ಮಗ ಶಿಕ್ಷೆ ತಪ್ಪಿದ್ದಲ್ಲ. ಅಕ್ಕ, ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಎಲ್ಲ ಒಳ್ಳೇದಾಗೋ ಟೈಮಲ್ಲಿ ಇಂತ ಅನಾಹುತ ಮಾಡ್ಕೊಳಕ್ ಹೊರಟಿದ್ಯಲ್ಲ. ಬಾ ನೀನು. ಎಲ್ಲಿಗೆ ಅಂದ್ರೆ ನಿನ್ಗೂ ಅಥರ್ವಂಗೂ ಮದ್ವೆ ಫಿಕ್ಸ್ ಆಗಿದೆ, ಮರ್ತೋಯ್ತಾ? ನನಗೆ ಯಾವ ಮದ್ವೆನೂ ಬೇಡ, ಏನು ಬೇಡ. ನನ್ ಸಾಯ್ಬೇಕಷ್ಟೆ. ಬದುಕೋಕೆ ಇಷ್ಟ ಇಲ್ಲ ಅಂದ್ಮೇಲೆ ಮದ್ವೆ ಆಗಿ ಬಾಳಕ್ ಇಷ್ಟ ಇರತ್ತ ಹೇಳು. ಅಕ್ಕ, ನಿನಗೆ ಹೇಗ್ ಹೇಳಿ ನಾನು? ನೀನ್ ಹೀಗ್ ಸತ್ ಹೋಗ್ಲಿ ಅಂತನಾ ಇಷ್ಟು ದಿನ ನಾವ್ ಅಷ್ಟು ಕಷ್ಟಪಟ್ಟಿದ್ದು? ನಾವ್ ಪಟ್ಟಿರೋ ಕಷ್ಟಕ್ಕೆಲ್ಲ ಫಲ ಸಿಕ್ಕೋ ಟೈಮಲ್ಲಿ ನೀನ್ ಹೀಗ್ ಮಾಡ್ಕೊಳ್ಳೋದ್ ತಪ್ಪಲ್ವಾ? ಯಾವ ತಪ್ಪು ಯಾವ ಸರಿ ಒಂದು ಗೊತ್ತಾಗ್ತಿಲ್ಲ ಸಿಂಧು. ಮದ್ವೆಗ್ ಮುಂಚೆ ಗರ್ಭಿಣಿಯಾಗಿ ಅಪ್ಪ ಅಮ್ಮನ ಹೆಸರಿಗೆ ಮಸಿ ಬೆಳೆದ್ಬಿಟ್ಟೆ. ನೀನು ನಿನ್ ಜೀವನ ನೋಡ್ಕೊಳ್ಳೋದ್ ಬಿಟ್ಟು ದಿನ ನನ್ಗೋಸ್ಕರನೇ ಕಷ್ಟ ಪಡೋ ಹಾಗೆ ಮಾಡ್ಬಿಟ್ಟೆ. ಇದ್ಯಾವ ಸಾಧನೆ ಮಾಡೋದಕ್ಕೋಸ್ಕರ ನನ್ ಬದುಕಿರ್ಬೇಕು ಹೇಳು? ಬದುಕ್ಬೇಕು ಅಕ್ಕ, ನೀನು ನಿನಗೋಸ್ಕರ ಬದುಕ್ಬೇಕು. ನಿನ್ ಹೊಟ್ಟೆಲಿರೋ ಈ ಮಗುಗೋಸ್ಕರ ಬದುಕ್ಬೇಕು. ನಿಮ್ಮಿಬ್ರ ಜೊತೆ ಜೀವನ ಕಳಿಬೇಕು ಅಂತ ಕನ್ಸ್ ಹೊತ್ತಿರೋ ಅಥರ್ವಂಗೋಸ್ಕರ ಬದುಕ್ಬೇಕು. ಸತ್ತೋಗಿದ್ದಾರೆ ಅನ್ಕೊಂಡಿರೋ ಅಪ್ಪ ಬದುಕ್ ಬಂದಿರೋ ಖುಷಿಗ್ ಬದುಕ್ಬೇಕು. ನಾವೆಲ್ಲರೂ ಒಂದಾಗಿ ಸಂತೋಷವಾಗಿರೋದಕ್ಕೋಸ್ಕರ ಬದುಕ್ಬೇಕು ಕಣೆ. ಅದೆಲ್ಲ ಹೇಗ್ ಸಾಧ್ಯ ಸಿಂಧು? ನಾನೇ ನನ್ ಕೈಯಾರೆ ಈ ಮಗು ಅಥರ್ವಂದಲ್ಲ ಬೇರೆ ಅವ್ರದ್ದು ಅಂತ ಪತ್ರ ಬರ್ದಿಟ್ಬಿಟ್ಟು ಬಂದಿದ್ದೀನಿ. ನನ್ ಕೆಟ್ಟೋಳು, ನನ್ನ ನಡತೆ ಸರಿಗಿಲ್ಲ ಅಂತ ಎಲ್ಲ ಬರ್ದಿದ್ದೀನಿ. ಇಷ್ಟೊತ್ತಿಗೆ ಆ ಪತ್ರ ಅವ್ರ ಕೈಗೆ ಸಿಕ್ಕಿರತ್ತೆ. ಒಬ್ಬೊಬ್ರು ಒಂದೊಂದರ ಮಾತಾಡ್ತಿರ್ತಾರೆ. ಇಂಥ ಸಮಯದಲ್ಲಿ ನಾನ್ ಯಾವ ಮುಖ ಹೊತ್ಕೊಂಡು ಅವ್ರ ಮುಂದೆ ಹೋಗ್ಲಿ? ಬಂದ್ರು ಅವ್ರು ನನ್ನನ್ನು ಸೇರಿಸ್ತಾರ? ಅವಮಾನ ಮಾಡದೆ ಸುಮ್ಮನೆ ಇರ್ತಾರ?